ಕರ್ನಾಟಕ ಗೆಲ್ಲೋದಕ್ಕೆ ಕಾಂಗ್ರೆಸ್ ಭಾರಿ ಸರ್ಕಸ್ ಅನ್ನ ಮಾಡ್ತಾ ಇದ್ದು ಕಾಂಗ್ರೆಸ್ ಮಣಿಸೋದಕ್ಕೆ ಬಿಜೆಪಿ ಸಕಲ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಆ ಕಾರಣಕ್ಕಾಗಿಯೇ ಬಿಜೆಪಿ ಗೆಲ್ಲಿಸೋದಕ್ಕೆ ಇದು 7ನೇ ಬಾರಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬರ್ತಾ ಇರೋದು. ಶತಾಯ ಗತಾಯ ಈ ಸಲ ಗೆಲುವನ್ನ ಸಾಧಿಸಲೇಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಬಿಜೆಪಿಯು ಸರ್ಕಸ್ ಮಾಡ್ತಾ ಇದೆ. ದಾವಣಗೆರೆಯಲ್ಲಿ ಬರ್ತ್ಡೇಯನ್ನ ಸಿದ್ದರಾಮಯ್ಯ ಅವರು ಮಾಡ್ಕೊಂಡಿದ್ರು. 5 ಲಕ್ಷ ಜನ ಸೇರಿಸಿ ಶಕ್ತಿ ಪ್ರದರ್ಶನವನ್ನ ಕಾಂಗ್ರೆಸ್ ಮಾಡಿತ್ತು. ಅದೇ ದಾವಣಗೆರೆಯಲ್ಲಿ ಇವತ್ತು ಬಿಜೆಪಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದೆ, ಸಮಾರಂಭವನ್ನ ಹಮ್ಮಿಕೊಂಡಿದೆ. ಮೋದಿ ಕರೆಸಿ ಬಿಜೆಪಿ ಸಂಕಲ್ಪ ಸಮಾರಂಭವನ್ನ ಆಯೋಜನೆ ಮಾಡಿದ್ದು 10 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನವನ್ನ ಬಿಜೆಪಿ ಮಾಡ್ತಾ ಇದೆ. ಕಾಂಗ್ರೆಸ್ನ ಸಿದ್ದರಾಮೋತ್ಸವಕ್ಕೂ ಬಿಜೆಪಿ ಕೌಂಟರ್ ಅನ್ನ ಕೊಡೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದು. ಈಗ ಸಿದ್ದರಾಮಯ್ಯ ಅವರ ಬರ್ತ್ಡೇಯನ್ನ ಅಲ್ಲೇ ಮಾಡಲಾಗಿತ್ತು. ಆಗ್ಲೇ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಒಂದು ರೀತಿಯ ಶಕ್ತಿ ಪ್ರದರ್ಶನ ಬಿಜೆಪಿಗೆ ಇರಿಸು ಕೂಡ ಆಗಿತ್ತು. ಸಾಕಷ್ಟು ಆರೋಪ ಪ್ರತ್ಯಾರೋಪಗಳನ್ನು ಮಾಡಲಾಗಿತ್ತು. ಬಟ್ ಈಗ ಅದೇ ಜಾಗದಲ್ಲಿ ಅದೇ ಕ್ಷೇತ್ರದಲ್ಲಿ ಬಿಜೆಪಿ ಸಂಕಲ್ಪ ಸಮಾರೋಪ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. 10 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನವನ್ನ ಮಾಡುವಂತಹ ಒಂದು ಪ್ರಯತ್ನ ಇದು. ಸಿದ್ದರಾಮಯ್ಯ ಅವರಿಗೆ ಕೌಂಟರ್ ಕೊಡುವಂತಹ ಪ್ರಯತ್ನ. ದಾವಣಗೆರೆಯಲ್ಲಿ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರು ತನ್ನ ಬರ್ತ್ಡೇಯನ್ನ ಆಚರಣೆ ಮಾಡಿಕೊಂಡಿದ್ರು ಆ ಒಂದು ಕ್ಷೇತ್ರದಲ್ಲೇ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆಸಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ ಬಿಜೆಪಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗ ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಅವರ ಬರ್ತ್ಡೇ ಸಾಕಷ್ಟು ಶಕ್ತಿ ಪ್ರದರ್ಶನಕ್ಕೆ ಕಾರಣ ಆಗಿತ್ತು. ಒಂದು ರೀತಿಯ ದೊಡ್ಡ ಹುಮ್ಮಸ್ಸು ಕೊಟ್ಟಿತ್ತು ಕಾಂಗ್ರೆಸ್ಗೆ. ಅದೇ ಕ್ಷೇತ್ರದಲ್ಲಿ ಬಿಜೆಪಿ ಕೌಂಟರ್ ಕೊಡೋದಕ್ಕೆ ಈಗ ತಯಾರಿಯನ್ನು ಮಾಡಿಕೊಂಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆಸಿ. ಇದು ಯಾವ ರೀತಿಯ ಲಾಭ ನಷ್ಟದ ಲೆಕ್ಕಾಚಾರಗಳು? ನವಿತಾ ಜೈನ್, ರಾಜ್ಯದ ಮಧ್ಯ ಕರ್ನಾಟಕದ ಜಿಲ್ಲೆ ಅಂತ ಕರೆಸಿಕೊಳ್ಳುವಂತಹ ದಾವಣಗೆರೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಈ ಚುನಾವಣೆಯ ಹೊತ್ತಿನಲ್ಲಿ ಅತಿ ದೊಡ್ಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂಥದ್ದು. ಈ ಶಕ್ತಿ ಪ್ರದರ್ಶನದ ಹಿಂದೆ ಸಿದ್ದರಾಮಯ್ಯನವರ ಹುಟ್ಟುಹಬ್ಬ ಆಚರಣೆಯ ಜನ ಸೇರಿರುವುದು ಮತ್ತು ಇವತ್ತು ಪ್ರಧಾನಿ ನರೇಂದ್ರ ಮೋದಿಯನ್ನು ಕರೆಸಿ ಸೇರಿಸತಕ್ಕಂಥ ಜನ ಸೇರಿಸುವ ವಿಚಾರದಲ್ಲಿ ಪರಸ್ಪರ ಹೋಲಿಕೆ ನಡೀತಿರುವಂತದ್ದು. ಸಿದ್ದರಾಮಯ್ಯನವರ ಹುಟ್ಟುಹಬ್ಬ ಆಚರಣೆ ಸಂದರ್ಭದಲ್ಲಿ ಸಿದ್ದರಾಮೋತ್ಸವ ಸಂದರ್ಭದಲ್ಲಿ 8 ರಿಂದ 10 ಲಕ್ಷ ಜನರು ದಾವಣಗೆರೆಯ ಈ 400 ಎಕರೆ ಮೈದಾನದಲ್ಲಿ ಸೇರಿಕೊಂಡಿದ್ರು. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಪರ್ಯಾಯವಾಗಿ ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಶಕ್ತಿ ಪ್ರದರ್ಶನದ ವೇದಿಕೆಯಾಗಿ ಇದು ಬಿಂಬಿತ ಆಗ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕರ್ನಾಟಕ ಬಿಜೆಪಿಯಲ್ಲಿ ಸದ್ಯಕ್ಕೆ ಇಂಥವರೇ ಅಂತ ಯಡಿಯೂರಪ್ಪ ಸೇರಿದಂತೆ ಇಂಥವರೇ ಅಂತ ಹೇಳಿ ಶಕ್ತಿಯುತವಾದ ಮಾಸ್ ಲೀಡರ್, ಆ ಮುಖಾಂತರ ಈ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಫೇಸ್ ಇಟ್ಕೊಂಡು ಚುನಾವಣೆಗೆ ಮುಂದಾಗ್ತಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಇವತ್ತು ವಿಜಯ ಸಂಕಲ್ಪದ ಹೆಸರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ನ ಮಾಸ್ ಲೀಡರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಶಕ್ತಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಶಕ್ತಿ ಎನ್ನುವನ್ನ ಓರೆಗಲ್ಲು ಹಚ್ಚಲಿಕ್ಕೆ ಹೊರಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಇವತ್ತು ದಾವಣಗೆರೆಯಲ್ಲಿ ಎಷ್ಟು ಜನರನ್ನು ಸೇರಿಸುತ್ತೆ ಅನ್ನೋದು ಕುತೂಹಲದ ಸಂಗತಿ. ಈಗಾಗಲೇ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು 10 ಲಕ್ಷ ಜನರನ್ನ ಸೇರಿಸಿ ನಾವು ವಿಜಯ ಸಂಕಲ್ಪ ಸಮಾರೋಪವನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ತುಮಕೂರಿನಲ್ಲಿ 3 ಲಕ್ಷ ಜನರನ್ನ ಸೇರಿಸ್ತೀವಿ ಅಂತ ಹೇಳ್ತಾರೆ. ಒಂದು ವೇಳೆ 8 ರಿಂದ 10 ಲಕ್ಷ ಜನರನ್ನ ಸೇರಿಸಿದ್ರೆ ಎಲ್ಲೊಂದ್ ಕಡೆ ಇದು ಸಿದ್ದರಾಮೋತ್ಸವಕ್ಕೆ ಭಾರತೀಯ ಜನತಾ ಪಕ್ಷ ಕೊಟ್ಟಂತ ಟಕ್ಕರ್ ಅಂತಲೇ ಹೇಳಲಾಗ್ತಿದೆ. ಆದ್ರೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ತುಮಕೂರಿನಲ್ಲಿ 3 ಲಕ್ಷ ಜನರನ್ನ ಸೇರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಬಿಜೆಪಿ ಇತರೆ ನಾಯಕರು 10 ಲಕ್ಷ ಜನರನ್ನ ಸೇರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇವತ್ತು ಸಂಜೆ ನಡೆಸಿರ್ತಕ್ಕಂಥ ವಿಜಯ ಸಂಕಲ್ಪ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಶಕ್ತಿ ಪ್ರದರ್ಶನ, ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯ ನಿಜವಾದ ಶಕ್ತಿ ಎಷ್ಟು, ಜನಶಕ್ತಿ ಎಷ್ಟು ಅನ್ನೋದು ಗೊತ್ತಾಗಲಿದೆ. ನವಿತಾ ಜೈ. ಚಿದಾನಂದ ಪಟೇಲ್, ಈ ಹಿಂದೆ ಕೂಡ ಕಳೆದ ಎಲೆಕ್ಷನ್ ಅಲ್ಲೂ ಕೂಡ ಯಾವುದೇ ರೀತಿಯಾಗಿ ನಾವು ನೋಡಿದ್ರೆ ಸಿದ್ದರಾಮಯ್ಯ ಅವರು ವರ್ಸಸ್ ನರೇಂದ್ರ ಮೋದಿ ಅವರು ಅನ್ನುವ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯ ಅವರು ಟಕ್ಕರ್ ಕೊಡೋದಕ್ಕೆ ಒಂದು ರೀತಿಯಾದಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಮಾತ್ರ ಕಾಂಗ್ರೆಸ್ ನಲ್ಲಿ ಅದು ವರ್ಸಸ್ ನೋಡ್ರಿ ನರೇಂದ್ರ ಮೋದಿ ಅವರಿಗೆ ಅವರು ಮಾತನಾಡುವ ವಿಚಾರದಲ್ಲೂ ಕೂಡ ಅಷ್ಟೇ ಅವ್ರಿಗೆ ಕೇವಲ ಟಾರ್ಗೆಟ್ ಮಾಡೋದು ನರೇಂದ್ರ ಮೋದಿ ಅವರನ್ನ ಮಾತ್ರ ಅಂತ ಹೇಳಿ. ಸೊ ಇದು ಬಿಜೆಪಿಗೆ ಒಂದು ರೀತಿಯಾದಂತಹ ಹಿನ್ನಡೆ ಅಲ್ವಾ ಅಂತ? ಖಂಡಿತವಾಗಿಯೂ ನವಿತಾ ಜೈನ್, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದೇಶದ ನಾಯಕರು ಹೌದು, ಈ ದೇಶದ ಅತಿ ದೊಡ್ಡ ನಂಬರ್ 1 ಮಾಸ್ ಲೀಡರ್ ಕೂಡ ಹೌದು. ಆದ್ರೆ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರಿಗೆ ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ನಾಯಕರುಗಳು ಹೋಲಿಕೆ ಮಾಡ್ತಿರುವಂತದ್ದು ನೋಡಿದ್ರೆ ಎಲ್ಲ ಒಂದ್ ಕಡೆ ಇದು ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ನಾಯಕರುಗಳಿಗೆಲ್ಲ ಒಂದ್ ಕಡೆ ಅವಮಾನ ಆಗುವಂತ ಈ ಒಂದು ಹೇಳಿಕೆ ಮತ್ತು ಅವಮಾನ ಆಗತಕ್ಕಂಥ ನಿರ್ಧಾರ. ಯಾಕಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ನಾಯಕರವರು, ದೇಶದ ಮಾಸ್ ಲೀಡರ್ ಅವರು. ಹಾಗಾಗಿ ಒಬ್ಬ ಪ್ರಾದೇಶಿಕ ನಾಯಕನನ್ನ ಹೋಲಿಕೆ ಮಾಡುವ ಮುಖಾಂತರ ಎಲ್ಲ ಒಂದ್ ಕಡೆ ಇವರು ಭಾರತೀಯ ಜನತಾ ಪಕ್ಷ ಸ್ಥಳೀಯ ನಾಯಕರು ಅವರ ಶಕ್ತಿಯನ್ನೇ ಕಡಿಮೆ ಮಾಡಿಕೊಳ್ತಿದ್ದಾರೆ ಅಂತ ಹೇಳೋದು ತಪ್ಪಾಗ್ಲಾರ್ದು. ಯಾಕಂತ ಹೇಳಿದ್ರೆ ಯಾವುದೇ ಕಾರಣ ಕೂಡ
ಪ್ರಧಾನಿ ನರೇಂದ್ರ ಮೋದಿಗೂ ಮತ್ತು ಸಿದ್ದರಾಮಯ್ಯಗೆ ಯಾವುದೇ ರೀತಿ ಹೋಲಿಕೆಯನ್ನ ಮಾಡಬಾರ್ದು. ಆದ್ರೆ ಕೆಲವೊಂದ್ ಕಡೆ ಹೋಲಿಕೆ ಮಾಡುವ ಮುಖಾಂತರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ರಾಜಕೀಯ ವಲಯದಲ್ಲಿ ಹಲವಾರು ಚರ್ಚೆ ಮತ್ತು ವಿಶ್ಲೇಷಣೆಗಳು ಆರಂಭವಾಗಿರುವಂತದ್ದು. ನವಿತಾ ಜೈನ್. ಚಿದಾನಂದ ಪಟೇಲ್, ಇವತ್ತಿನ ಈ ಒಂದು ಸಮಾರಂಭ ಇದೆಯಲ್ಲ, ಅಂದ್ರೆ ದಾವಣಗೆರೆಯಲ್ಲಿ ಇರುವಂತದ್ದು ಒಂದು ಟಕ್ಕರ್ ಕೊಡುವಂತಹ ಪ್ರಯತ್ನ ಅಂತ ಹೇಳಿದ್ರು ಕೂಡ ಬಿಜೆಪಿಗೆ ಇದರಿಂದ ಆಗುವಂತಹ ಪ್ರಯೋಜನಗಳು ಏನು, ಆಗುವಂತಹ ಪ್ರಯೋಜನಗಳು ಕಂಡು ಬರ್ತಾ ಇದೆಯಾ? ಸಿದ್ದರಾಮೋತ್ಸವ ಕಾರ್ಯಕ್ರಮ ಮಾಡುವಂತಹ ಸಂದರ್ಭದಲ್ಲಿ ಇದ್ದಂತಹ ಶಕ್ತಿ ಪ್ರದರ್ಶನವನ್ನ ನೋಡಿದ್ರೆ ಇಲ್ಲಿ ಬಿಜೆಪಿ ಆ ದೊಡ್ಡ ಮಟ್ಟದ ಒಂದು ನಿರೀಕ್ಷೆಯನ್ನ ಇಟ್ಕೊಳ್ಳಬಹುದಾ? ನವಿತಾ ಜೈನ್, ಭಾರತೀಯ ಜನತಾ ಪಕ್ಷಕ್ಕೆ ಚುನಾವಣೆ ಹೊತ್ತಿನಲ್ಲಿ ಒಂದು ಅತಿ ದೊಡ್ಡ ಶಕ್ತಿ ಪ್ರದರ್ಶನ ಮಾಡತಕ್ಕಂತ ಅನಿವಾರ್ಯತೆ ಎದುರಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಸರ್ಕಾರ ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರೋದ್ರಿಂದ ಜನರು ಎಲ್ಲೊಂದ್ ಕಡೆ ಭಾರತೀಯ ಜನತಾ ಪಕ್ಷ ಸರ್ಕಾರಕ್ಕೆ ಒಲವಿದೆ, ಭಾರತೀಯ ಜನತಾ ಪಕ್ಷದ ಮೇಲೆ ಜನರ ಒಲವಿದೆ ಅನ್ನೋದನ್ನ ಅವರು ಸಾರ್ವಜನಿಕ ವಲಯದಲ್ಲಿ ಎಲ್ಲೊಂದ್ ಕಡೆ ಅದನ್ನ ಬಿಂಬಿಸಬೇಕಾಗಿದೆ. ಹಾಗಾಗಿ ಅನಿವಾರ್ಯ ಸ್ಥಿತಿಗೆ ಎದುರಾಗಿರುವಂತದ್ದು. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿಯವನ್ನ ಕರೆಸಿ ಈ ಒಂದು ಸಮಾರಂಭವನ್ನು ಮಾಡ್ತಿರುವಂತದ್ದು. ಹಾಗಾಗಿ ಭಾರತೀಯ ಜನತಾ ಪಕ್ಷದವರು ಹೇಳಿದ ರೀತಿಯಲ್ಲಿ ಅಂದ್ರೆ ಯಡಿಯೂರಪ್ಪ ಹೊರತುಪಡಿಸಿ 8 ರಿಂದ 10 ಲಕ್ಷ ಜನ ಸೇರಿಸಿದ್ರು. ನಿಜವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಈ ರಾಜ್ಯದಲ್ಲಿ ಅತಿ ದೊಡ್ಡ ಒಂದು ಜನಶಕ್ತಿ ಇದೆ ಅನ್ನೋದು ಕೂಡ ಇಲ್ಲಿ ಪ್ರೂವ್ ಆಗುವಂತದ್ದು. ಹಾಗಾಗಿ ಅದನ್ನ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಪ್ರೂವ್ ಮಾಡ್ತಾರೆ ಅನ್ನೋದು ಸದ್ಯದ ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ನವಿತಾ ಜೈನ್. ನೋಡೋಣ ಯಾವ ರೀತಿಯಾಗಿ ಆಗುತ್ತೆ, ನಿರೀಕ್ಷೆಗಳು ಸರಿ ಆಗತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ.